ನಿಮ್ಮ ಮನೆಗೆ ಕೆಇಬಿ ಎಲೆಕ್ಟ್ರಿಕ್ ಸಪ್ಲೈ ಇಲ್ಲ ಅಂತಂದ್ರೂ ಈ UPS ಇದ್ರೆ ಸಾಕು, ಸೋಲಾರ್ ಪ್ಯಾನೆಲ್ ಮುಖಾಂತರ ನಿಮ್ಮ ಮನೆಗೆ ಎಲೆಕ್ಟ್ರಿಕ್ ಸಪ್ಲೈ ಸಿಗುತ್ತೆ. ಈ ಒಂದು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರ UPS ಬ್ಯಾಟರಿ ನಿಮ್ಮ ಮನೇಲಿದ್ರೆ ಪವರ್ ಬ್ಯಾಕಪ್ ಜಾಸ್ತಿ ಇರುತ್ತೆ, ಹಾಗೆ ಕರೆಂಟ್ ಬಿಲ್ ಕೂಡ ಕಮ್ಮಿ ಕೊಡುತ್ತೆ. ಎಷ್ಟೇ ಜೋರಾಗಿ ಮಳೆ ಬರಲಿ, ಗುಡುಗ್ ಬರಲಿ, ಸಿಡಿಲ್ ಬರಲಿ, ಈ UPS ನಿಮ್ಮ ಮನೇಲಿದ್ರೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಹೋಮ್ ಅಪ್ಲೈನ್ಸಸ್ಗಳು ಸೇಫ್ ಆಗಿರುತ್ತೆ. ಈ ಒಂದು UPS ಬರೀ ಕರೆಂಟ್ ಇಂದ ಅಷ್ಟೇ ಅಲ್ಲ, ಸೋಲಾರ್ ಪ್ಯಾನೆಲ್ ಇಂದನೂ ಕೂಡ ಚಾರ್ಜ್ ಆಗುತ್ತೆ. UPS ಅಂದ್ರೆ ಜಾಸ್ತಿ ಉಪಯೋಗಿಸೋದೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನ. ಆದರೆ ನಮ್ಮ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರು ಮೇಡ್ ಇನ್ ಚೀನಾ ಪ್ರಾಡಕ್ಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ತಾ ಇಲ್ಲ. ಇನ್ವರ್ಟರ್ ಬ್ಯಾಟರಿ ಆಗಿರ್ಬೋದು, ಲಿಥಿಯಂ ಬ್ಯಾಟರಿ ಆಗಿರ್ಬೋದು, ಎಲ್ಲವೂ ಕೂಡ ಸ್ವತಃ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಈ ಒಂದು ಪ್ರಾಡಕ್ಟ್ಗಳನ್ನು ಸಿಗೋ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಲಿಥಿಯಂ ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ಯಾವ ರೀತಿ UPSನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಷ್ಟು ಪ್ರೈಸ್ ಇದೆ, ಸರ್ವಿಸ್ ಏನು, ವ್ಯಾರಂಟಿ ಏನು ಅಂತ ಒಂದೊಂದಾಗಿ ಅವರಿಂದನೇ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೊನೆ ತನಕ ವಿಡಿಯೋ ನೋಡಿ. ವೀಕ್ಷಕರೇ, ಇವ್ರ ಹೆಸರು ರಾಮ್ ಮೋಹನ್ ಅಂತ, ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. 20 ವರ್ಷದಿಂದ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ವಿಶೇಷವಾಗಿ UPS, ಈ UPSನ ಯಾವ ರೀತಿ ರನ್ ಮಾಡೋದು, ಇದರ ಯೂಸಸ್ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಓಕೆ, ಖಂಡಿತ ಸರ್. ಇವಾಗ ನಾವು 20 ವರ್ಷದಿಂದ ನಡೆಸ್ತಾ ಇದ್ದೀವಿ ಕಂಪ್ನಿನ. ಸೊ ಇದು ಮುಂಚೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ವಿ. ಸೋಲಾರ್ ಟ್ರ್ಯಾಕರ್ಸ್ ಅಂತ ಬರುತ್ತೆ, ಸಿಂಗಲ್ ಆಕ್ಸಿಸ್ ಸೋಲಾರ್ ಟ್ರ್ಯಾಕರ್ಸ್ ಅಂತ ಬರುತ್ತೆ, SMPS ಅಂತ ಒಂದು ಬರುತ್ತೆ ಪ್ರಾಡಕ್ಟ್ಸ್, ಸ್ವಿಚ್ ಮೋಡ್ ಪವರ್ ಸಪ್ಲೈಸು. ಅದು ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಬರುತ್ತೆ, ಟಿ ವಿಲಿ ಬರುತ್ತೆ, ವಾಷಿಂಗ್ ಮಿಷಿನಲ್ಲಿ ಇರುತ್ತೆ, ರೇಡಿಯೋನಲ್ಲಿ ಇರುತ್ತೆ. ಸೊ ಡಿಫೆನ್ಸಲ್ಲಿ ಇದು ಮಾಡ್ತೀವಿ, ಸಪ್ಲೈ ಮಾಡ್ತಾ ಇರ್ತೀವಿ, ಎಲ್ಲ ಎಕ್ವಿಪ್ಮೆಂಟಲ್ಲೂ ಇರುತ್ತೆ. ಸೊ ಬೇಸಿಕ್ಲಿ ನಮ್ಮದು ಪವರ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿ. ಅದಾದಮೇಲೆ 2012ರಿಂದ ನಾವು UPS ಅಂತ ಒಂದು ಪ್ರಾಡಕ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ ಟೈಮಲ್ಲಿ ಆಗ ಲೆಡ್ ಆಸಿಡ್ ಬ್ಯಾಟ್ರೀಸ್ ಅಂತ ಇತ್ತು. ಲೆಡ್ ಆಸಿಡ್ ಬ್ಯಾಟ್ರೀಸ್ ಇವಾಗಲೂ ಎಲ್ಲ ತುಂಬ ಜನ ಮನೆಗಳಲ್ಲಿ ಲೆಡ್ ಆಸಿಡ್ ಬ್ಯಾಟ್ರೀಸ್ ಇರುತ್ತೆ. ಅದ್ರ ಬೇಸ್ಡ್ ಆನ್ ಲೆಡ್ ಆಸಿಡ್ ಬ್ಯಾಟ್ರಿದು ಒಂದು UPS ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಅದಾದಮೇಲೆ 2018ಇಂದ ನಾವು ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಕೆಲವು IoT, ಆಟೋಮೇಷನ್ನು, ರೂರಲ್ ಎಲೆಕ್ಟ್ರಿಫಿಕೇಷನ್ನು, ಈ ಥರ ದೊಡ್ಡ ಪ್ರಾಜೆಕ್ಟ್ಸು ನಾವು ಶುರು ಮಾಡಿದ್ವಿ. ಸೊ ನಮ್ಮಲ್ಲಿ 850 VA ಇಂದ ಬಂದು ಮಿನಿಮಮ್ 850 VA ಇಂದ ಬಂದು 50 KVA ವರೆಗೂ ನಾವು UPS ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಬಂದು ನಿಮಗೆ 2 KVA, ಇದು 1 KVA ವಿತ್ ವೈಫೈ ಆಪ್ಷನ್ನು. ಇದು ಓನ್ಲಿ UPS. ಇದರಲ್ಲಿ ಸೋಲಾರ್ ಆಪ್ಷನ್ ಇದೆ, 2 ಡಿಸ್ಪ್ಲೇ ಇರೋದ್ರಿಂದ ಟ್ರೂ MPPT ಅಂತ ಬರುತ್ತೆ. ಈ ಥರ ನಮ್ಮದು 2 KVA, 3 KVA, 4 KVA, 5 KVA, 7.5 KVA, 10 KVA, 15 KVA, 25 KVA. ಅಂದರೆ ಇದೆಲ್ಲ ನೋಡಿ, ಇದೆಲ್ಲ ವಾಲ್ ಮೌಂಟಿಂಗ್ ಆಪ್ಷನ್ಸ್ ಬರುತ್ತೆ. ನಿಮಗೆ ಹೈಯರ್ ಪವರ್ ಆದಮೇಲೆ ಬೆಂಚ್ ಟಾಪ್ ವರ್ಷನ್ಸ್ ಬರುತ್ತೆ. ನೋಡಿ, ಈ ಟೈಪ್ ಒಂದು ಬರುತ್ತೆ. ಇದು 5 KVA ಇದು ಮಾಡಲ್ ಇದು ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಪ್ ನಾವು 50 KVA ವರೆಗೂ ನಾವು ಇದು ಮಾಡ್ತೀವಿ. ಪ್ಲಸ್ ನಮ್ಮ ಸ್ಪೆಷಾಲಿಟಿ ಏನಂದರೆ ಎಲ್ಲ ಪ್ರಾಡಕ್ಟ್ಸಲ್ಲೂ ನಾವು ಸೋಲಾರ್ ಅಳವಡಿಸ್ಕೊಡ್ಬೋದು. ಸೋಲಾರ್ ಪ್ಯಾನೆಲ್ ಹಾಕ್ಬಿಟ್ಟು ಸೋಲಾರಿಂದನೇ ನೀವು ಪವರ್ ಮಾಡ್ಬೋದು. ಈ ನಮ್ಮ UPS ಮನೆಗಳಿಗೆ ಯೂಸ್ ಮಾಡ್ಬೋದು, ಆಫೀಸು, ಕಮರ್ಷಿಯಲ್ ಆಫೀಸು, ಫ್ಯಾಕ್ಟ್ರಿ, ಶಾಪ್ಸು ಎಲ್ಲ ಕಡೆ ಯೂಸ್ ಮಾಡ್ಬೋದು. UPS ಅಲ್ಲದೆ ನಮ್ಮದು ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್, ಟರ್ನ್ಕಿ ಸೊಲ್ಯೂಷನ್ಸ್ ಕೊಡ್ತೀವಿ. ಅಂದರೆ ರೂಫ್ ಟಾಪ್ ಮೇಲೆ ನೀವು ಪ್ಯಾನಲ್ ಸ್ಟ್ರಕ್ಚರ್ ಹಾಕಿ ಇನ್ವರ್ಟರ್ ಹಾಕಿ ವಿತ್ ಬ್ಯಾಟ್ರಿನೇ ಇರ್ಬೋದು, ವಿತೌಟ್ ಬ್ಯಾಟ್ರಿನೇ ಇರ್ಬೋದು. ಮತ್ತು KEBನಲ್ಲಿ ನಿಮಗೆ ಸಬ್ಸಿಡಿ ಮತ್ತು PPA ಮಾಡಿ ನಾವು ಅದನ್ನೆಲ್ಲ ಕೊಡ್ತೀವಿ. ಸೊ ಕಂಪ್ಲೀಟ್ ಟರ್ನ್ಕಿ ಸೊಲ್ಯೂಷನ್ನು. ಮತ್ತು ಆಗಲೇ ಹೇಳ್ದಂಗೆ ಕಂಪ್ಲೀಟ್ ಎಲ್ಲ ಸೆಗ್ಮೆಂಟ್ಗೂ ಕವರ್ ಆಗುತ್ತೆ. ನೋಡಿ, ಇದು ನಮ್ಮಲ್ಲಿ ಆಗಲೇ ಹೇಳ್ದಂಗೆ ಎಲ್ಲ ಇನ್ಹೌಸ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಸೋಲಾರಲ್ಲಿ ನಾವು UPSಲ್ಲಿ ಟ್ರೂ MPPT ಅಂತ ಬರುತ್ತೆ. ಸೊ ಅದಕ್ಕೆಲ್ಲ ಕಂಟಿನ್ಯೂಸ್ ಆಗಿ ರಿಸರ್ಚ್ ಆಗ್ತಾ ಇರಬೇಕು. ಸೊ ಡೆವಲಪ್ಮೆಂಟ್, ಕೋಡ್ ಡೆವಲಪ್ಮೆಂಟು ಎಲ್ಲ ಇನ್ಹೌಸ್ ಆಗ್ತಾ ಇರುತ್ತೆ. ಓಕೆ, ಅದಾದಮೇಲೆ ಪ್ರಾಡಕ್ಟ್ ಟೆಸ್ಟಿಂಗು ಮತ್ತು ಬೇರೆ ಪ್ರಾಡಕ್ಟ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೋಲಾರ್ ಟ್ರ್ಯಾಕರ್ಸ್ ಅಂತ ಎಲ್ಲ ಇದೆ. ಸೊ ನೋಡಿ, ಇದು ಸೋಲಾರ್ ಟ್ರ್ಯಾಕರ್ ಅಂತ. ಇದೆಲ್ಲ ತುಂಬ ಅಡ್ವಾನ್ಸ್ಡ್. ಇದೆಲ್ಲ ಮೆಗಾವಾಟ್ ಸ್ಕೇಲಲ್ಲಿ ಹೋಗುತ್ತೆ. ಸೊ ಇದೆಲ್ಲ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮಗೆ ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಸೋಲಾರ್ ಪ್ಯಾನೆಲಿಂದ. ಸೊ ಈ ಥರ ಪ್ರಾಡಕ್ಟ್ಸು ಅಂದರೆ ಇದರಲ್ಲಿ ತುಂಬ ಅಡ್ವಾನ್ಸ್ GPS ಇದೆ, ಇನ್ಕ್ಲೋನೋಮೀಟರ್ ಇದೆ, ಗೈರೋಸ್ಕೋಪ್ ಇರುತ್ತೆ. ಸೊ ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ. ಸೊ ನಮ್ಮದೆಲ್ಲ ಇನ್ನೋಸ್ ಟೀಮ್ ಇರೋದ್ರಿಂದ ಎಲ್ಲ ಇನ್ನೋಸೇ ಡೆವಲಪ್ ಮಾಡ್ತೀವಿ. ಸರ್ ಇದರಲ್ಲಿ ನೋಡಿ, ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಸೊ ಇದು ಒಂದು ಹೋಮ್ ಲೈಟಿಂಗ್ ಸಿಸ್ಟಮು. ನಿಮ್ಗೆ ಇದರಲ್ಲಿ 4 ಬಲ್ಬ್ ಕೊಟ್ಟಿರ್ತೀವಿ. ನೋಡಿ, ಈ ಥರ 4 ಬಲ್ಪು. ಇದು ಬಂದು ಬೀದಿ ವ್ಯಾಪಾರ ಆಗ್ಬೋದು, ಅಥವಾ ಫಾರ್ಮ್ ಹೌಸ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋದು ಎಮರ್ಜೆನ್ಸಿ ಲೈಟ್ ಥರ ನೀವು ಯೂಸ್ ಮಾಡ್ಕೋಬೋದು. ಇದು ಚಿಕ್ಕ ಯೂನಿಟ್. ಇದರಲ್ಲೇ ದೊಡ್ಡ ಯೂನಿಟ್ ಒಂದು ಬರುತ್ತೆ. ಇದು ಬಂದು ದೊಡ್ಡದು. ಇದರಲ್ಲಿ 9 ವ್ಯಾಟ್ ಟ್ಯೂಬ್ ಲೈಟ್ ಬರುತ್ತೆ, ಪ್ಲಸ್ ಒಂದು ಫ್ಯಾನ್ ಬೇರೆ ಬರುತ್ತೆ. ಸೊ ಇದು ಫಾಸ್ಟ್ ಮೂವಿಂಗ್ ಇದೆ. ಇದೂ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಕನ್ನಡ ಚಾನೆಲ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ತಾರೆ. ಇದೆಲ್ಲ ನಿಮಗೆ ನಾರ್ತ್ ಕರ್ನಾಟಕ ಆ ಕಡೆ ಎಲ್ಲಿ ಎಲೆಕ್ಟ್ರಿಸಿಟಿ ಕಮ್ಮಿ ಇದೆ, ಪ್ಲಸ್ ಬಜೆಟ್ UPS ಅಷ್ಟು ಬಜೆಟ್ ಇಲ್ಲ ಅಂದಾಗ ಈ ಥರ ಪ್ರಾಡಕ್ಟ್ಸ್ ತೊಗೋಬೋದು. ನೋಡಿ, ಇದೆಲ್ಲ UPS ಕಾರ್ಡ್ಸೆ ನಾವು. ಸೊ
ಇದೆಲ್ಲ ನೋಡಿ, ಇದರಲ್ಲಿ ಡಬಲ್ ರಿಲೇ ಬರುತ್ತೆ. ನಾವು ಹಳೆಯ UPS ಎಲ್ಲ ನೀವು ನೋಡಿರ್ಬೋದು, ಎಲೆಕ್ಟ್ರಿಷಿಯನ್ಸ್ ಗೊತ್ತಿರುತ್ತೆ, ಅವರೆಲ್ಲ ಬರೀ ಒಂದೇ ರಿಲೇ ಯೂಸ್ ಮಾಡ್ತಾರೆ. ನಮ್ಮದು ಡಬಲ್ ರಿಲೇ ಇದೆ, ಅಂದರೆ ನಿಮಗೆ ಲೈನ್ಗೂ ಒಂದು ರಿಲೇ ಇದೆ, ನ್ಯೂಟ್ರಲ್ಗೂ ರಿಲೇ ಇದೆ. ಸೊ ರಿಲೇ ಇರೋದ್ರಿಂದ ನಿಮಗೆ ರಿವರ್ಸ್ ಕರೆಂಟ್ ಬರೋದಿಲ್ಲ. ಪ್ಲಸ್ ಇದರಲ್ಲಿ ತುಂಬ ಅಡ್ವಾನ್ಸ್ ಫೀಚರ್ಸ್ ಇದೆ. ನಿಮಗೆ ಹೇಳ್ದಂಗೆ ಅಡ್ವಾನ್ಸ್ ಏನು APFC ಇದೆ. ಮತ್ತು ನೋಡಿ, ಇದ್ರ ಮೇನ್ ಇಂಪಾರ್ಟೆಂಟು ಎಲ್ಲ SMD ಕಾಂಪೊನೆಂಟ್ಸ್, ಲೇಟೆಸ್ಟ್ ಟೆಕ್ನಾಲಜಿ, ಎಲ್ಲ ಸರ್ಫೇಸ್ ಮೌಂಟ್ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಮತ್ತು ಬೋರ್ಡ್ ಬೇರೆ ಡಬಲ್ ಸೆಟ್ ಬೋರ್ಡ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಈ ಪ್ರಾಡಕ್ಟ್ ಲೈಫ್ ತುಂಬ ಜಾಸ್ತಿ ಬರುತ್ತೆ. ನೋಡಿ, ಇದೇ ಬ್ಯಾಟ್ರೀಸ್ ಬರೋದು. ಇದು ಲಿಥಿಯಂ ಸೆಲ್ಸ್ ಬರುತ್ತೆ, ಇದು ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸ್. ಒಂದೊಂದು ಸೆಲ್ ಬಂದು 50 ವ್ಯಾಟ್ ಅವರ್ ಸೆಲ್. ಸೊ ಈ ಥರ 50-55 ವ್ಯಾಟ್ ಅವರ್ ಇರುತ್ತೆ. ಇದನ್ನು ನಾವು ಮಲ್ಟಿಪಲ್ಸ್ ಹಾಕ್ಬಿಟ್ಟು ಒಂದು ಬ್ಯಾಟ್ರಿ ಮಾಡ್ತೀವಿ. ಸೊ ಇದು ಒಂದು ಪ್ರಾಡಕ್ಟು. ಇದಲ್ದೇ CCTV ಪವರ್ ಸಪ್ಲೈಸ್ ಇರುತ್ತೆ. ಮನೆಗೆ CCTV ನಡೆಸಬೇಕು. ಸೊ ಅಲ್ಲಿ UPS ಬದಲು ಈ ಥರ ಸಿಸ್ಟಮ್ ಹಾಕೋಬೋದು. UPS ಹಾಕಿ ನೀವು CCTV ಕ್ಯಾಮ್ರಾಗಳನ್ನ ಇದರಿಂದನೇ ರನ್ ಮಾಡ್ಬೋದು. ಇದಕ್ಕೆ ಸೋಲಾರ್ ಪ್ಯಾನಲ್ ಹಾಕಿ ಬ್ಯಾಕಪ್ 24 ಗಂಟೆ ಬ್ಯಾಕಪ್ ಬರುತ್ತೆ. ಅದಲ್ದೇ ನಮ್ಮದು ಸ್ಟ್ರೀಟ್ ಲೈಟ್ಸ್ ಬರುತ್ತೆ, ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಇದೆಲ್ಲ ಬರುತ್ತೆ. ಇದು ಆಲ್ ಇನ್ ಒನ್ ಲೈಟ್ ಅಂತ ಇದೆ. ಇಲ್ಲಿ ಹಿಂದೆ ಇದೆ ಪ್ಯಾನಲ್ ಬರುತ್ತೆ, ಇಲ್ಲಿ ಮುಂದೆ ಲೈಟ್ ಇರುತ್ತೆ. ಇದರಲ್ಲಿ ನಿಮಗೆ ಅಪ್ ಟು 50 ವ್ಯಾಟ್ ಕೊಡ್ತೀವಿ ಆಲ್ ಇನ್ ಒನ್. ಅದ್ರ ಮೇಲೆ ಸೆಮಿ ಇಂಟಿಗ್ರೇಟೆಡ್ ಅಂತ ಬರುತ್ತೆ. ಪ್ಯಾನಲ್ ಸಪ್ರೇಟು, ಲೈಟ್ ಸಪ್ರೇಟ್ ಆಗಿರುತ್ತೆ. ವಿತ್ ಪೋಲ್ ಬೇಕು ಅಂದರೆ ವಿತ್ ಪೋಲ್ ಕೊಡ್ಬೋದು, ವಿತೌಟ್ ಪೋಲ್ ಅಂದರೆ ವಿತೌಟ್ ಪೋಲ್ ಕೊಡ್ಬೋದು. ನೋಡಿ, ಇನ್ನೊಂದು ಪ್ರಾಡಕ್ಟ್, ಇದು ಬೆಂಚ್ ಟಾಪ್ ಅಂತ ಬರುತ್ತೆ. ಬೆಂಚ್ ಟಾಪಲ್ಲಿ ಏನಾಗುತ್ತೆ, ಇದರಲ್ಲಿ ಲಿಥಿಯಮ್ಮು ಕೊಡ್ಬೋದು, ಲೆಡ್ ಆಸಿಡ್ ಬ್ಯಾಟ್ರಿನೂ ಕೊಡ್ಬೋದು. ಲಿಥಿಯಮ್ಗೆ ಒಂದು ಸ್ವಿಚ್ ಇರುತ್ತೆ. ಲಿಥಿಯಮ್ ಹಾಕಿದ್ರೆ ಅದು ಲಿಥಿಯಮ್ ಸ್ವಿಚ್ ಪೊಸಿಷನ್ ಹಾಕಿದ್ರೆ ಲಿಥಿಯಮ್ಗೆ ಆಗುತ್ತೆ. ಲೆಡ್ ಆಸಿಡ್ ಹಾಕಿದ್ರೆ ಲೆಡ್ ಆಸಿಡ್ ಬ್ಯಾಟ್ರಿ ಇದಾಗುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಕೆಲವು ಏರಿಯಾನಲ್ಲಿ ಬ್ಯಾಕಪ್ ಜಾಸ್ತಿ ಬೇಕಾಗುತ್ತೆ. ಸೊ ನಾವು ಇದರಲ್ಲಿ ಬಿಲ್ಟ್ ಇನ್ ಬ್ಯಾಟ್ರಿನಲ್ಲಿ ನಮಗೆ ಸೈಜ್ ಲಿಮಿಟ್ ಇದೆ, ಸೈಜ್ ಲಿಮಿಟೇಷನ್ ಬರುತ್ತೆ. ಸೊ ಇಷ್ಟೇ ಬ್ಯಾಟ್ರಿ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಬ್ಯಾಟ್ರಿ ಹಾಕೋಕ್ಕೆ ಜಾಗ ಇರೋದಿಲ್ಲ ಅಂಥ ಕಡೆ ನಾವೇನು ಮಾಡ್ಬೋದು, ಎಕ್ಸ್ಟರ್ನಲ್ ಬ್ಯಾಟ್ರಿ ಕೊಡ್ಬೋದು. ಲಿಥಿಯಮ್ದು ಎಕ್ಸ್ಟರ್ನಲ್ ಬ್ಯಾಟ್ರಿ ಕೊಟ್ಟಾಗ ನಿಮಗೆ ಬ್ಯಾಕಪ್, ಇವಾಗ ಚಿಕ್ಕಮಂಗ್ಳೂರು, ಕೂರ್ಗು ಅಂಥ ಕಡೆ ಅಲ್ಲಿ ಕರೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ. ಮತ್ತು ಸೋಲಾರ್ ಪ್ಯಾನಲ್ ಹಾಕಿದ್ರು ನಿಮಗೆ ಅಲ್ಲಿ ಎನರ್ಜಿ ಜನ್ರೇಟ್ ಆಗೋಲ್ಲ ಪ್ಯಾನಲಿಂದ, ಮೋಡ ಇರೋದ್ರಿಂದ. ಅಂಥ ಕಡೆ ನೀವು ದೊಡ್ಡ ಬ್ಯಾಟ್ರಿ ಹಾಕೋದಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ. ಮತ್ತು ಇನ್ನೊಂದು ಮೇನ್ ನೋಡಿ, ಇದರಲ್ಲೆಲ್ಲ ನೀವು ನೋಡಿರ್ಬೋದು, ಇಲ್ಲಿ APFC ಟೆಕ್ನಾಲಜಿ ಅಂತ ಇದೆ. ಎಲ್ಲದಲ್ಲೂ ನಮ್ಮದಲ್ಲಿ APFC ಟೆಕ್ನಾಲಜಿ ಅಂದರೆ ಆಟೋಮೆಟಿಕ್ ಪವರ್ ಫ್ಯಾಕ್ಟ್ರಿ ಕರೆಕ್ಷನ್ ಇದ್ರ ಬಿಲ್ಟ್ ಇನ್ ಇರುತ್ತೆ. ಪವರ್ ಫ್ಯಾಕ್ಟ್ರಿ ಕರೆಕ್ಷನ್ನಲ್ಲಿ ನಿಮ್ಮ ನಾರ್ಮಲ್ UPS ಲೆಡ್ ಆಸಿಡ್ ಬ್ಯಾಟ್ರಿ ಆಗಲಿ, ಲಿಥಿಯಂ ಬ್ಯಾಟ್ರಿ ಆಗಲಿ, ನಾರ್ಮಲ್ ಬೇರೆ ಮೇಕ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಬಿಲ್ ಕಮ್ಮಿ ಆಗುತ್ತೆ. ನಿಮಗೆ ನಿಮ್ಮ ಬ್ಯಾಟ್ರಿ ಎಷ್ಟು ಕರೆಂಟ್ ತೊಗೊಳುತ್ತೋ ಅಷ್ಟೇ ಇಲ್ಲಿ ಕರೆಂಟು ನಿಮ್ಮ ಮೀಟ್ರಲ್ಲಿ ಓಡೋದು. ಎಕ್ಸೆಸಿವ್ ಇದಕ್ಕೆ ನಿಮಗೆ ರಿಯಾಕ್ಟಿವ್ ಪವರ್ಗೆ ಇದರಲ್ಲಿ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ನಿಮ್ಮ ಪವರ್ ಫ್ಯಾಕ್ಟ್ರನ್ನ ಒಂದಿಗೆ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಬಿಲ್ ಕಮ್ಮಿ ಆಗುತ್ತೆ. ನೋಡಿ, ಇದರಲ್ಲಿ ಮತ್ತು ಇನ್ನೊಂದೇನು ಫೀಚರ್ ಇರುತ್ತೆ ಅಂದರೆ, ಇವಾಗ ಕೆಲವು ಕಡೆ ರೈತರಿಗೆಲ್ಲ ಅಗ್ರಿಕಲ್ಚರ್ ಪಂಪ್, ಅಂದರೆ ಅವ್ರಿಗೆ ಅಗ್ರಿಕಲ್ಚರ್ ಹೊಲ ಇದು ಗದ್ದೆಗಳಿಗೆಲ್ಲ ನೀರು ಬೇಕಾಗುತ್ತೆ. ಸೊ ಅಲ್ಲಿ ಅವರು ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಪಂಪ್ ಸೆಟ್ನ ಓಡಿಸ್ತಾರೆ. 3 ಫೇಸ್ ಸಪ್ಲೈಗೆ ಕಂಟಿನ್ಯೂಸ್ ಆಗಿರೋದಿಲ್ಲ, ದಿನಕ್ಕೆ 2 ಅವರ್ 3 ಅವರ್ ಕೊಟ್ಟಿರ್ತಾರೆ. ಅಲ್ಲಿ ಸೋಲಾರ್ ಪ್ಯಾನಲ್ ಹಾಕಿ ಇದು ಅವರು ಪಂಪ್ ಸೆಟ್ಗೂ ಇದು ಮಾಡಬೇಕು. ಅದಕ್ಕೂ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ. ಜೊತೆಗೆ ಅಲ್ಲೂ ನೀವು UPS 3 ಫೇಸ್ UPS ಬರುತ್ತೆ ನಮ್ಮಲ್ಲಿ. 3 ಫೇಸ್ UPS ಹಾಕ್ಬಿಟ್ಟು ನೀವು ಆ ಪಂಪ್ ಸೆಟ್ಟನ್ನು ಯೂಸ್ ಮಾಡ್ಕೋಬೋದು, ಮನೆಗೆ ಕರೆಂಟು ಬರುತ್ತೆ. ಸೊ ಎರಡೂ ಯೂಸ್ ಆಗುತ್ತೆ. ನಿಮಗೆ ಸೋಲಾರ್ ಪ್ಯಾನಲ್ ಹಾಕಿ ಬರೀ ಅಗ್ರಿಕಲ್ಚರಲ್ ಪಂಪ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅಂಥ ಕಡೆ ಅದೇ ಪ್ಯಾನಲ್ ಯೂಸ್ ಮಾಡಿಕೊಂಡು ನಾವು UPS ಸೊಲ್ಯೂಷನ್ನು ಕೊಡ್ಬೋದು. ಅದು ಒಂದು ಪ್ರಾಡಕ್ಟ್ ಇದೆ. ಮತ್ತು ಇವಾಗೆಲ್ಲ ನಿಮಗೆ ಸೋಲಾರ್ ಎಲ್ಲ ಮನೆಗೂ ನಿಮ್ಮ ಸೋಲಾರ್ ಪ್ಯಾನಲ್ ಹಾಕ್ತಾ ಇದ್ದಾರೆ. ಸೊ ಅದರಲ್ಲಿ ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ ಬರುತ್ತೆ. ನಾವು ಇದರಲ್ಲಿ ನಾವು 3 ಮಾಡ್ತೀವಿ. ಆನ್ ಗ್ರಿಡ್ ಮಾಡ್ತೀವಿ ವಿತ್ ಸಬ್ಸಿಡಿ, 78,000 ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ, ಅದು ಸ್ಕೀಮ್ ಇದೆ ನಮ್ಮಲ್ಲಿ. ಆಫ್ ಗ್ರಿಡ್ ಸೊಲ್ಯೂಷನ್ನು, ನಿಮ್ಮ ಕರೆಂಟೇ ಇಲ್ಲ, ಅಲ್ಲಿ ನಿಮಗೆ ಪೋಲ್ ಹಾಕಬೇಕು, 5-6 ಲಕ್ಷ ಖರ್ಚಾಗುತ್ತೆ. ನಿಮಗೆ ಪೋಲ್ಸ್ ಹಾಕಿ ಇದು ಮಾಡಬೇಕು, ಇಲ್ಲ ಹೈ ಟೆನ್ಷನ್ ಕೆಳಗೆ ಮನೆಗಳಿದೆ ಅಂದಾಗ ಅಂಥ ಕಡೆ ನೀವು ಪ್ಯಾನಲ್ ಹಾಕಿ ನಿಮ್ಮ ಮನೆಗೆ ಕಂಪ್ಲೀಟಾಗಿ 24 ಅವರ್ಸ್ ಪವರ್ ಬರೋಂಗೆ ಮಾಡ್ಕೋಬೋದು. ಇಲ್ಲ ಹೈಬ್ರಿಡ್ ಸೊಲ್ಯೂಷನ್ನು, ಪದೇ ಪದೇ ಕರೆಂಟ್ ಹೋಗ್ತಾ ಇರುತ್ತೆ, ನೀವು ಎಕ್ಸ್ಪೋರ್ಟು ಮಾಡ್ಬೋದು, ಬೆಸ್ಕಾಮ್ಗೆ ಅಥವಾ KEBಗೆ ಎಕ್ಸ್ಪೋರ್ಟು ಮಾಡ್ಬೋದು. ಜೊತೆಗೆ ಮನೇಲಿ ಕರೆಂಟ್ ಇಲ್ಲ ಅಂದಾಗಲೂ ಮನೇಲಿ ಕರೆಂಟ್ ಬ್ಯಾಕಪ್ ಇರುತ್ತೆ. ಸೊ ಈ ಥರ ಪ್ರಾಜೆಕ್ಟು ನಾವು ಮಾಡ್ತೀವಿ. ನೋಡಿ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಬಂದು ನಮ್ಮದು ಲಿಥಿಯಂ ಫೆರೋಫಾಸ್ಫೇಟ್ ಅಂತ ನಾವು ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಲಿಥಿಯಂ ಫೆರೋಫಾಸ್ಫೇಟ್ ಅಂದರೆ ಅದು ಫೈರ್ ಪ್ರೂಫ್. ನಿಮಗೆ ಅದು ಬೆಂಕಿ ಹತ್ಕೊಳ್ಳೋದು, ಬ್ಲಾಸ್ಟ್ ಆಗೋದು ಅವೆಲ್ಲ ಏನೂ ಆಗೋದಿಲ್ಲ, ತುಂಬಾ ಸೇಫು. ಮನೇಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಾಗುತ್ತೆ, ಮೇನ್ ಇಂಪಾರ್ಟೆಂಟ್ ಬಂದು ಈ ಸೆಲ್ಸ್ ಎಲ್ಲ ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ನಾವು ಫಸ್ಟ್ ಕಂಪ್ನಿ ಟು ಮೇಕ್ UPS ವಿತ್ ಲಿಥಿಯಂ ಬ್ಯಾಟ್ರೀಸ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಇಂಡಿಯಾ, ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು ಪ್ರಾಡಕ್ಟ್ ಅದು ಒಂದು. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಮೇಂಟೆನೆನ್ಸ್ ಫ್ರೀ. ನೀವು 5 ವರ್ಷ 10 ವರ್ಷ ಏನು ಇವಾಗ ಲೈಫು 10-12 ವರ್ಷ ಬರುತ್ತೆ ಇದು ಬ್ಯಾಟ್ರಿಗಳು, ನೀರು ಹಾಕಿ ಮೇಂಟೈನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೋಡಿ, ಇವಾಗ ಮೇನ್ ಯಾವ ಥರ ಇದಕ್ಕೆ ಒಂದು ಲೆಡ್ ಆಸಿಡ್ ಬ್ಯಾಟ್ರಿ ಕಂಪೇರ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಎಲ್ಲರೂ ಕಾಮನ್ ಆಗಿರೋದು ಮನೇಲಿ UPS ಅಂದರೆ 12 ವೋಲ್ಟ್ಸ್ದು 150Ah ಬ್ಯಾಟ್ರಿ ಹಾಕಿರ್ತಾರೆ. ಸೊ ಲೆಡ್ ಆಸಿಡ್ ಬ್ಯಾಟ್ರಿಲಿ ಏನಾಗುತ್ತೆ, ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ಒಂದು ಪ್ಯಾರಾಮೀಟರ್ ಬರುತ್ತೆ, ಅದು 50% ಇರುತ್ತೆ. ಅಂದರೆ ನಿಮಗೆ ಆ್ಯಕ್ಚುಲ್ ಸಿಗೋದು 12 ವೋಲ್ಟ್ಸ್ 75Ah.
ಸೊ ನಮ್ಮದಲ್ಲಿ ಈಕ್ವಲೆಂಟ್ ಅದಕ್ಕೆ ನಾವೇನು ಮಾಡ್ತೀವಿ 24 ವೋಲ್ಟ್ಸ್, ನಮ್ದು ಯಾವುದು 12 ವೋಲ್ಟ್ಸಲ್ಲಿ ಮಾಡೋದಿಲ್ಲ, ನಾವು ಎಲ್ಲ 24 ವೋಲ್ಟ್ಸ್ ಅಂದರೆ ಡಬಲ್ ಬ್ಯಾಟ್ರಿ ಸಿಸ್ಟಮ್ ನಮ್ಮದು. ಸೊ 24 ವೋಲ್ಟ್ಸಲ್ಲಿ 50 AH ಬರುತ್ತೆ, 75 AH ಬರುತ್ತೆ, 60 AH ಬರುತ್ತೆ, 80 AH ಬರುತ್ತೆ, 100 AH, 120 AH. ನಿಮ್ಮ ಬ್ಯಾಕಪ್ ಯಾವ ಥರ ಬೇಕು ಅನ್ನೋದು ಅದ್ರ ಮೇಲೆ ನಾವು ಡಿಸೈಡ್ ಮಾಡಿ ಬ್ಯಾಟ್ರಿ ಸಫಿಷಿಯೆಂಟಾಗಿ ರೇಟಿಂಗ್ ಮಾಡಿ ನಿಮಗೆ ಪ್ರಾಡಕ್ಟ್ ಕೊಡ್ಬೋದು. ಮತ್ತು ಮೇನ್ ಇಂಪಾರ್ಟೆಂಟು ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿಗಿಂತ ಜಾಸ್ತಿ ಬ್ಯಾಕಪ್ ಬರುತ್ತೆ. ನೀವು 1000 ವ್ಯಾಟ್ ಲೋಡು ಬ್ಯಾಟ್ರಿ ಮೇಲೆ 1000 ವ್ಯಾಟ್ ಲೋಡ್ ಹಾಕಿದ್ರೆ ನಮ್ಮ UPS ಅಲ್ಲಿ ನಿಮಗೆ 880 ವ್ಯಾಟ್ ಔಟ್ಪುಟ್ ಕೊಡುತ್ತೆ, ಅಂದರೆ 88% ಎಫಿಷಿಯನ್ಸಿ ಇದೆ. ಸೊ ಇದು ಒಂದು ಮೇನ್ ಪಾಯಿಂಟು. ಮತ್ತು ನಮ್ಮ ಎಲ್ಲ UPS ಆಗಲೇ ಹೇಳ್ದಂಗೆ ನೀವು ಸೋಲಾರ್ ಪ್ಯಾನಲ್ ಹಾಕೋಬೋದು. ನಾವೇ ಪ್ಯಾನಲ್ ಬೇಕಾದ್ರೆ ಕೊಡ್ತೀವಿ, ಸಪ್ಲೈ ಮಾಡ್ತೀವಿ, ಸ್ಟ್ರಕ್ಚರ್ ಬರುತ್ತೆ ನಾವೇ ಕೊಡ್ತೀವಿ, ಇಲ್ಲ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ನಾವೇ ಮಾಡ್ತೀವಿ. ಇಲ್ಲ ನೀವು ಬರೀ UPS ಬ್ಯಾಟ್ರಿ ತೊಗೊಂಡು ಪ್ಯಾನಲ್ ನಿಮ್ಮ ಹತ್ರ ಇದೆ ಅಥವಾ ನಿಮಗೆ ಬೇರೆ ಕಡೆ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ, ನಾವೇ ಹಾಕೋಬೋದು ಅಂದರೆ ನೀವು ಅದಕ್ಕೂ ಮಾಡ್ಬೋದು. ಇಲ್ಲ ಡೀಲರ್ ಪ್ಯಾನಲ್ ಹಾಕ್ಕೊಂಡು ನಮ್ಮ ಹತ್ರ ಬರೀ UPS ಬ್ಯಾಟ್ರಿ ತೊಗೋಬೋದು. ಸೊ ನಿಮ್ಮ ಅಡ್ವಾಂಟೇಜ್ ಏನಾಗುತ್ತೆ UPS ಸೋಲಾರ್ ಪ್ಯಾನಲ್ ಹಾಕೋದ್ರಿಂದ ಅಂದರೆ ನಿಮ್ಮ UPSಲ್ಲಿ ಬ್ಯಾಕಪ್ ಜಾಸ್ತಿ ಬರುತ್ತೆ. ಇವಾಗ ಕೆಲವರು ಆನ್ ಗ್ರಿಡ್ ಸಿಸ್ಟಮ್ಸ್ ಬರುತ್ತೆ, 3 kW ಬರುತ್ತೆ, 5 kW ಹಾಕ್ಸ್ಕೊತಾ ಇರ್ತಾರೆ. ಬಟ್ ಅವ್ರಿಗೆ ಬಿಲ್ಲು 1000 ರೂಪಾಯಿ, 1500 ರೂಪಾಯಿ ಬಿಲ್ ಬರ್ತಾ ಇರುತ್ತೆ. ಅಂಥ ಕಡೆ ನೀವು ಆನ್ ಗ್ರಿಡ್ ಸೋಲಾರ್ ಖರ್ಚು ಮಾಡೋ ಬದಲು ಅದನ್ನು UPS 2 kVA ಸಿಸ್ಟಮ್ಮು ವಿತ್ ಸೋಲಾರ್ ಪ್ಯಾನಲ್ ನೀವು ಯೂಸ್ ಮಾಡಿಕೊಂಡ್ರೆ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ, ಪ್ಲಸ್ ಬ್ಯಾಕಪ್ಪು ಜಾಸ್ತಿ ಹೊತ್ತಿರುತ್ತೆ. ಇದು ಮೇಂಟೆನೆನ್ಸ್ ಫ್ರೀ, ಜೊತೆಗೆ ಇದು ಡಿಸ್ಟಿಲ್ ವಾಟರ್ ನೀರು ಹಾಕಿ ಕ್ಲೀನ್ ಮಾಡಬೇಕಾದ ನೆಸೆಸಿಟಿ ಇಲ್ಲ. ತುಂಬ ಲೈಟ್ ವೆಯ್ಟ್ ಇರುತ್ತೆ, ತುಂಬ ಪವರ್ ಡೆನ್ಸಿಟಿ. ಅಂದರೆ ಏನಾಗುತ್ತೆ, ನೀವು 12 ವೋಲ್ಟ್ಸ್ 100 AH ಲೆಡ್ ಆಸಿಡ್ ಬ್ಯಾಟ್ರಿ ಅಥವಾ 12 ವೋಲ್ಟ್ಸ್ 150 AH ಲೆಡ್ ಆಸಿಡ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಲಿಥಿಯಮಲ್ಲಿ ನಿಮಗೆ 12 ವೋಲ್ಟ್ 75 AH ನಿಮಗೆ 150 AHಗೆ ಈಕ್ವಲೆಂಟ್, ಅಂದರೆ 50%ಅಲ್ಲಿ ನಿಮಗೆ ಲಿಥಿಯಮಲ್ಲಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಲೈಟ್ ವೆಯ್ಟು, ಫಾಸ್ಟ್ ಚಾರ್ಜಿಂಗು, ನಿಮ್ಗೆ 3 ಅವರಲ್ಲಿ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ. ಸೊ ಪ್ಲಸ್ ಸೋಲಾರ್ ಪ್ಯಾನಲ್ ಹಾಕಿದ್ರೆ ನಿಮಗೆ ಬಿಲ್ಲು ಸೇವ್ ಆಗುತ್ತೆ, ಬ್ಯಾಕಪ್ಪು ಜಾಸ್ತಿ ಬರುತ್ತೆ. ನೋಡಿ ನಮ್ಮಲ್ಲಿ UPS ಇವಾಗ ಈ ಥರ UPS ನಾನ್ ಸೋಲಾರ್ ಆಪ್ಷನ್ 24 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ 18% GST ಸೇರಿ ನಾವು ಇದು ಮಾಡಿರೋದು. ಇದ್ರ ಮೇಲೆ ವೆರೈಟೀಸ್ ಬರುತ್ತೆ, 1 kVA, 1.25 kVA, 1.5 kVA. ಇವಾಗ ಪ್ರೈಸ್ ಹೇಳಬೇಕು ಅಂದರೆ ಬ್ಯಾಟ್ರಿ ಕಾನ್ಫಿಗರೇಷನ್ಸ್ ಬೇರೆ ಇರುತ್ತೆ, ಪವರ್ ಕೆಪಾಸಿಟಿ ಬೇರೆ ಇರುತ್ತೆ. ಸೊ ತುಂಬ ಪ್ರಾಡಕ್ಟ್ಸ್ ಇದೆ ಇದೆಲ್ಲ. UPS ಅಲ್ಲೇ 60 ವೆರೈಟೀಸ್ ಮೇಲಿದೆ. ಸೊ ಹಾಗಾಗಿ ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಾವು ಡೈರೆಕ್ಟಾಗೂ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ನಂಬರ್ಸ್ ಕೊಟ್ಟಿದ್ದೀವಿ, ಇಲ್ಲಿ ಫೋನ್ ಮಾಡಿ ಹೇಳ್ಬೋದು. ಅಥವಾ ನೀವು ನಿಯರೆಸ್ಟ್ ಡೀಲರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ನು ಕಮಿಷನಿಂಗ್ ಮಾಡಿ ನಿಮಗೆ ಇನ್ಕ್ಲೂಡಿಂಗ್ ಪ್ರೈಸ್ ಅವ್ರು ಕೊಡ್ತಾರೆ. ಜೊತೆಗೆ ಇದಕ್ಕೆ ನಾವು 5 ವರ್ಷ ವಾರಂಟಿ ಕೊಡ್ತೀವಿ. ಪ್ಲಸ್ ಬ್ಯಾಟ್ರಿ ಲೈಫ್ ಬಂದು ಮೋರ್ ದೆನ್ 10 ಇಯರ್ಸ್ ಬರುತ್ತೆ. ಮಿನಿಮಮ್ ಅಂತೂ 80 ಇಯರ್ಸ್ ಆದರೂ ಬಂದೇ ಬರುತ್ತೆ ಲೈಫು. 5 ಇಯರ್ಸ್ ನಾವು ವಾರಂಟಿ ಕೊಡ್ತಾ ಇದ್ದೀವಿ. ಇನ್ವರ್ಟ್ರಿಗೆ 3 ಇಯರ್ಸ್ ಇರುತ್ತೆ. ಇದು ಬಂದು ಬ್ಯಾಟ್ರಿ, ಇವಾಗ ಲಿಥಿಯಂ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ನಮ್ಮ ಇನ್ವರ್ಟ್ರಲ್ಲಿ ತುಂಬ ಸ್ಪೆಷಾಲಿಟಿ, ತುಂಬ ಫೀಚರ್ಸ್ ಕೊಟ್ಟಿದ್ದೀವಿ. ಒಂದು ಮೇನ್ ಫೀಚರ್ ಏನಿದೆ ಅಂದರೆ ಇದರಲ್ಲಿ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದೆ. ಸೊ ನಿಮ್ಮ ಇನ್ಪುಟ್ ವೋಲ್ಟೇಜ್ ಫ್ಲಕ್ಚುಯೇಷನ್, ಇವಾಗ KEB ಸಪ್ಲೈಯಿಂದ ನಿಮಗೆ ಹೈ ವೋಲ್ಟೇಜ್ ಬಂತು, 440 ವೋಲ್ಟ್ಸ್ ಬಂತು ಅಂದರೆ ನಿಮ್ಮ ಎಕ್ವಿಪ್ಮೆಂಟ್ಗಳು, TV ಹಾಳಾಗುತ್ತೆ, ಚಾರ್ಜರ್ ಹಾಳಾಗುತ್ತೆ, ಗುಡ್ಗು ಸಿಡ್ಲು ಬಂದಾಗ ನಿಮಗೆ ಹೈ ವೋಲ್ಟೇಜ್ ಬಂದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆಲ್ಲ ನಾವು ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ತೋರಿಸ್ತೀನಿ ನೋಡಿ, ಇದರಲ್ಲಿ 440 ವೋಲ್ಟ್ಸ್ ಸಪ್ಲೈ ಕೊಟ್ಟರು ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. 220 ವೋಲ್ಟ್ಸ್ ಔಟ್ಪುಟ್ ಇರುತ್ತೆ. ಸೊ ಇದನ್ನು ಒಂದು ನಾವು ಡೆಮೋ ಮಾಡ್ಬೋದು. ಇವಾಗ ನೋಡಿ, ನಿಮಗೆ ಇನ್ಪುಟ್ ವೋಲ್ಟೇಜು 218, 220 ಅದು ಅಂದರೆ UPS ಔಟ್ಪುಟ್. ಇದು ಇನ್ಪುಟ್ ಏನಿದೆಯೋ ಅದೇ ಬರ್ತಾ ಇರುತ್ತೆ. ಇವಾಗ ನೋಡಿ ಪ್ರೊಟೆಕ್ಷನ್ನು ಎನೇಬಲ್ ತೋರಿಸ್ತೀನಿ ನೋಡಿ. ಹೈ ವೋಲ್ಟೇಜ್ ಬಂದಾಗ ಇಲ್ಲಿ 271, 275 ನೋಡಿ, ಇವಾಗ UPS ಆನ್ ಆಯಿತು. ಇಲ್ಲಿ ನಮ್ಮ ನೋಡಿ 220, 280 ವೋಲ್ಟ್ಸ್ಗೆ ಹೋಗಿದ ತಕ್ಷಣ ಪ್ರೊಟೆಕ್ಷನ್ ಎನೇಬಲ್ ಆಗುತ್ತೆ. ಇನ್ಪುಟ್ಟನ್ನು ಇವಾಗ ಆಲ್ರೆಡಿ 300 ಇದೆ, ನಾವು 400 ವೋಲ್ಟ್ಸ್ ಕೊಡ್ತೀನಿ ನೋಡಿ. 430 ವೋಲ್ಟ್ಸ್ ಇದೆ, ಬಟ್ ನಿಮ್ಮ UPSಲ್ಲಿ 237 ವೋಲ್ಟ್ಸ್ ಇದೆ ಔಟ್ಪುಟ್. ಸೊ ಇದು ಸೇಫ್ಟಿ ಫೀಚರ್ ಇದು. ಸೊ ಇದು ಬಂದು ಎಲ್ಲದಲ್ಲೂ ಇದು ನಾವು ಒಬ್ಬರೇ ಕೊಡ್ತಾ ಇರೋದು ಈ ಫೀಚರ್. ಸೊ ಇದು ಇಂಪಾರ್ಟೆಂಟು. ನೀವು LCD TV ಹಾಕಿರ್ತೀರ, LED TV ಹಾಕಿರ್ತೀರ, 2 ಲಕ್ಷ 2.5 ಲಕ್ಷದ್ದು TV ಇರುತ್ತೆ. ಇನ್ಪುಟ್ KEBನಲ್ಲಿ ನ್ಯೂಟ್ರಲ್ ಮಿಸ್ ಆಗಿ 440 ವೋಲ್ಟ್ಸ್ ಬಂದಾಗ ಆ TV ಹಾಳಾಯಿತು ಅಂದರೆ UPS ಈಸ್ ಎ ಸ್ಮಾಲ್ ಕಾಸ್ಟ್. ಇದೊಂದು ಬರೀ ಒಂದು ಫ್ರ್ಯಾಕ್ಷನ್ ಆಫ್ ದಿ ಕಾಸ್ಟ್ ಇರುತ್ತೆ. ಬಟ್ TV ಹೋದಾಗ ವಾರಂಟಿ ಸಿಗೋಲ್ಲ ಹೈ ವೋಲ್ಟೇಜ್ಗೆ. ಸೊ ಇದು ನಿಮ್ಮ ಎಕ್ವಿಪ್ಮೆಂಟ್ನ ಕಾಪಾಡುತ್ತೆ. ಸೊ ಇದರಲ್ಲಿ ಬಿಲ್ಟ್ ಇನ್ ಸ್ಟೆಬಿಲೈಸರ್ ಇದೆ. ಫಸ್ಟಿಂಗು ನಾವು ಈ ಪ್ರಾಡಕ್ಟ್ಸ್ ಎಲ್ಲ ನಮ್ಮದೇ ಡಿಸೈನು. ಸೊ ನಮಗೆ ಇದರಲ್ಲೆಲ್ಲ ಸಾಫ್ಟ್ವೇರ್ ಕಂಟ್ರೋಲ್ಸ್ ಇರುತ್ತೆ, ಫರ್ಮ್ವೇರ್ ಕಂಟ್ರೋಲ್ ಇರುತ್ತೆ, ಎಲ್ಲ ನಮ್ಮದೇ ಇನ್ನೋಸ್ದು ಫರ್ಮ್ವೇರ್ ಬರೆದಿರೋದು. ನಾವು ನಮ್ಮದೇ ಕಂಟ್ರೋಲ್ ಇದೆ. ನಾವು ಪ್ರಾಡಕ್ಟ್ಸಲ್ಲಿ ಇವಾಗ ನೋಡಿ ಹೈ ವೋಲ್ಟೇಜ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಇನ್ನೂ ಒಂದು ಇನ್ನೋಸ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ನಮ್ಮ ಕಾಸ್ಟ್ ಲೋಯರು. ಮಾರ್ಕೆಟಲ್ಲಿ ಎಲ್ಲರೂ ಬೇರೆ ಕಡೆಯಿಂದ ಬ್ಯಾಟ್ರಿ ತೊಗೊಂಡು UPS ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ ಬೇರೆ ಕಡೆ ಬರುತ್ತೆ, ಕ್ಯಾಬಿನೆಟ್ ಬೇರೆ ಕಡೆ ಬರುತ್ತೆ. ನಮ್ಮಲ್ಲಿ ಟ್ರಾನ್ಸ್ಫಾರ್ಮರು, ಬ್ಯಾಟ್ರಿ ಎಲ್ಲ ಇನ್ನೋಸು. ಸೊ ನಮ್ಮದೇ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ, ನಮ್ಮದೇ ಪ್ರೈಸ್ ಕಂಟ್ರೋಲ್ ಇರುತ್ತೆ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಈ ಕೋಸ್ಟಲ್ ರೀಜನ್ನೆಲ್ಲ ಹೈ ವೋಲ್ಟೇಜ್ ಬರ್ತಾ ಇರುತ್ತೆ. ಅಲ್ಲಿ ಸಿಡ್ಲು ಗುಡುಗು ಬಂದಾಗ ಒಂದ್ಸರಿ
ಸರಿ ಸಿಡ್ಲು ಬಂತು ಅಂದರೆ 10,000 ವೋಲ್ಟ್ 12,000 ವೋಲ್ಟ್ಸ್ ಬರುತ್ತೆ. ಅದು ನಿಮ್ಮ ಯು ಪಿ ಎಸ್ಗೆ ಬಂದಾಗ 5 ಕಿಲೋ ವೋಲ್ಟ್ 6 ಕಿಲೋ ವೋಲ್ಟ್ ಅಂದರೆ 6,000 ವೋಲ್ಟ್ ಅಷ್ಟು ನಿಮಗೆ ಇಂಡ್ಯೂಸ್ ಆಗುತ್ತೆ ಯು ಪಿ ಎಸ್ಗೆ. ಸೊ ನಿಮಗೆ ತುಂಬ ಬ್ರ್ಯಾಂಡ್ಸ್, ತುಂಬ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಎಲ್ಲ ಫ್ರೀಕ್ವೆಂಟಾಗಿ ಪದೇ ಪದೇ ಫೇಲ್ ಆಗ್ತಾ ಇರುತ್ತೆ. ನಮ್ಮಲ್ಲಿ ಅದಕ್ಕೂ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. 6 ಕಿಲೋ ವೋಲ್ಟ್ ಪ್ರೊಟೆಕ್ಷನ್ ಇದೆ ಬಿಲ್ಟಿನ್ ಒಳಗೆ. ಇದು ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ನೀವು ಗುಡುಗು ಸಿಡ್ಲು ಏನೇ ಬಂದ್ರೂ ನಿಮಗೆ ಅದು ಯು ಪಿ ಎಸ್ ಹಾಳಾಗೋದಿಲ್ಲ ಮತ್ತು ನಿಮ್ಮ ಎಕ್ವಿಪ್ಮೆಂಟು ಕಾಪಾಡುತ್ತೆ. ಪ್ಲಸ್ ಇದೆಲ್ಲ ನಾವೇ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಪ್ರೈಸ್ ಕಂಟ್ರೋಲ್ ಇದೆ. ನಮ್ಮದೇ ಪ್ರೈಸ್ ಲೋಯೆಸ್ಟ್ ಇರೋದು, ಪ್ಲಸ್ ವಿತ್ 5 ವರ್ಷ ವಾರಂಟಿ. ಮತ್ತು ಇದು ಟ್ರೂ ವಾರಂಟಿ ಅಂದರೆ ಏನಾಗುತ್ತೆ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದು ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರೋದ್ರಿಂದ ಮತ್ತು 20 ವರ್ಷದ ಕಂಪ್ನಿ ಇರೋದ್ರಿಂದ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇದೆ. ನೀವು ಗೂಗಲಲ್ಲಿ ಹೋಗ್ಬೋದು, ನಮ್ಮದು ರಿವ್ಯೂಸ್ ನೋಡ್ಬೋದು, ಆನ್ಲೈನಲ್ಲಿ ರಿವ್ಯೂಸ್ ನೋಡ್ಬೋದು, ಕಂಪ್ನಿಗೆ ಬರ್ಬೋದು, ನಮ್ಮ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ನೀವೆಲ್ಲ ಸ್ಯಾಟಿಸ್ಫೈ ಮಾಡ್ಕೊಂಡು ನೀವು ಪ್ರಾಡಕ್ಟ್ ತೊಗೋಬೋದು. ನೋಡಿ, ಇದರಲ್ಲಿ ನಿಮಗೆ KEB-ಇಂದನೂ ಚಾರ್ಜ್ ಮಾಡ್ಕೋಬೋದು ಮತ್ತು ಸೋಲಾರ್ ಪ್ಯಾನಲ್ ಹಾಕಿ ಸೋಲಾರಿಂದನೂ ಚಾರ್ಜ್ ಆಗ್ಬೋದು. ಅಡ್ವಾಂಟೇಜ್ ಏನಾಗುತ್ತೆ ಸೋಲಾರಲ್ಲಿ ಅಂದರೆ ನೀವು ಪ್ಯಾನಲ್ ಹಾಕಿದ ಮೇಲೆ ನಿಮಗೆ KEB ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ. ಸೋಲಾರ್ ಪ್ಯಾನಲಿಂದನೇ ಬಿಸಿಲು ಎಲ್ಲ ಚೆನ್ನಾಗಿದೆ ಅಥವಾ ಬಿಸಿಲು ಕಮ್ಮಿ ಇದನ್ನು ಮೋನೋಪಾರ್ಕ್ ಪ್ಯಾನಲ್ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ನಿಮ್ಮ ಬಿಲ್ಲು ಕಮ್ಮಿ ಆಗುತ್ತೆ ಮತ್ತು ಬ್ಯಾಕಪ್ಪು ಬರುತ್ತೆ. ಸೊ ಸರ್ವಿಸಲ್ಲಿ ಒಂದು ಮೇನ್ ನಮ್ಮದೊಂದು ಫೀಚರ್ ಏನಿದೆ ಅಂದರೆ, ನಮ್ಮದೊಂದು ಕಾನ್ಸೆಪ್ಟ್ ಅಂದರೆ ನಮ್ಮ ಡಿಸೈನ್ ಚೆನ್ನಾಗಿದೆ ಅಂದರೆ, ಡಿಸೈನಲ್ಲಿ ನಾವೆಲ್ಲ ಇಂಪ್ಲಿಮೆಂಟೇಷನ್ ಪ್ರಾಡಕ್ಟ್ ರಗ್ಗೆಡಾಗಿ MTBF ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಇದು ಮಾಡಿರ್ತೀವಿ. ಸೊ ಫಸ್ಟ್ ಥಿಂಗ್ ನಮ್ಮ ಪ್ರಾಡಕ್ಟ್ಗೆ ಸರ್ವಿಸ್ ಕಮ್ಮಿ ಇರುತ್ತೆ. ಅದ್ರ ಮೇಲೆ ಬಂತು ಅಂದ್ರೆ ನಮ್ಮ ಲೋಕಲ್ ಡೀಲರ್ ಇದ್ದರೆ ಲೋಕಲ್ ಡೀಲರ್ ಕಡೆಯಿಂದ ನಿಮಗೆ ಸರ್ವಿಸ್ ಸಿಗುತ್ತೆ. ಇಲ್ಲ ನಮ್ಮಲ್ಲಿ ಕೊಟ್ಟರೆ ನಾವು 2 ಡೇಸಲ್ಲಿ ಮ್ಯಾಕ್ಸಿಮಮ್ 2 ಡೇಸು ಟ್ರಾನ್ಸ್ಪೋರ್ಟೇಷನ್ನು ಇದೆಲ್ಲ ಬಿಟ್ಟು 2 ಡೇಸಲ್ಲಿ ನಾವು ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಇನ್ಸ್ಟಾಲೇಷನ್ನು 2 ಆಪ್ಷನ್ ಇದೆ. ಒಂದು ನಮ್ಮ ಪ್ರಾಡಕ್ಟು ಪ್ಲಗ್ ಆ್ಯಂಡ್ ಪ್ಲೇ, ಯಾರು ಬೇಕಾದರೂ 2 ನಿಮಿಷದಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಬೋದು. ಸೋಲಾರ್ ಪ್ಯಾನಲ್ ಎಲ್ಲ ಇತ್ತು ಅಂದರೆ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಇಲ್ಲ ಕಸ್ಟಮರ್ ಟೆಕ್ನಿಕಲ್ ಆಗಿದ್ದಾರೆ ಅಥವಾ ಅವರ ಎಲೆಕ್ಟ್ರಿಷಿಯನ್ ಇದ್ದಾರೆ ಅಂದರೆ ಅವ್ರ ಕೈಯಲ್ಲೂ ಅವರು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ವಿಡಿಯೋ ಕಾಲಲ್ಲಿ ಮತ್ತು ಡೇಟಾನಲ್ಲಿ ನಾವೆಲ್ಲನೂ ರಿಮೋಟಾಗಿ ನಾವು ಸಪೋರ್ಟ್ ಕೊಡ್ತೀವಿ. ಪ್ರೈಸ್ ಏನಾಗುತ್ತೆ ನಮಗೆ, ಇವಾಗ ನಾವು ಸೇಲ್ಸ್ ಮಾಡ್ತಾ ಇರೋ ಡೈರೆಕ್ಟ್ ಸೇಲ್ಸ್ ನಾವು ಕಮ್ಮಿ ಮಾಡ್ತಾ ಇದ್ವಿ. ಕಂಪ್ನಿಗೆ ಬಂದು ಆರ್ಡರ್ ಮಾಡಿ 2 ಡೇಸ್ 3 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಮ್ಮ ಡೀಲರ್ ಹತ್ರ ಹೋದರೆ ಎಂಟೈರ್ ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗಲಿ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳ ಎಲ್ಲ ಕಡೆ ನಾವು ಡೀಲರ್ಶಿಪ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತೀವಿ. ಡೀಲರ್ ಹತ್ರ ಹೋದಾಗ ನಿಮಗೆ ವಿತ್ ಇನ್ಸ್ಟಾಲೇಷನ್ ಸಿಗುತ್ತೆ, ಪ್ರಾಡಕ್ಟ್ ಸಪೋರ್ಟ್ ಸಿಗುತ್ತೆ, ಇಮಿಡಿಯೇಟ್ ಡೆಲಿವರಿ ಸಿಗುತ್ತೆ. ಮತ್ತು ಮನೆಯಲ್ಲಿ ವೈರಿಂಗ್ ಪ್ರಾಬ್ಲಮ್ ಇರ್ಬೋದು, ಅರ್ಥಿಂಗ್ ಪ್ರಾಬ್ಲಮ್ ಇರ್ಬೋದು, ಆ ಡೀಲರು ಆ ಕಡೆ ಬಂದಾಗ ಅವ್ರು ಇನ್ಸ್ಟಾಲ್ ಮಾಡಿ ಅವರೆಲ್ಲ ರೆಡಿ ಮಾಡಿಬಿಟ್ಟು ಕಮಿಷನ್ ಮಾಡಿ ಕೊಡ್ತಾರೆ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂತಹ UPS ಇಂದ ಎಷ್ಟೆಲ್ಲ ಉಪಯೋಗ ಇದೆ, ಅದರ ಫೀಚರ್ಸ್ ಏನು, ಸರ್ವಿಸ್ ಏನು, ವ್ಯಾರಂಟಿ ಎಲ್ಲ ಏನು ಅಂತ ನೀವು ತಿಳ್ಕೊಂಡ್ರಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು.